ಶ್ರೀ ಪರಾಭವ ನಾಮ ಸಂವತ್ಸರ ಮಕರ ರಾಶಿಯ ವರ್ಷ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಈ ವರ್ಷ ಅವರಿಗೆ ಮಧ್ಯಮವಾಗಿದ್ದು ಕ್ರಮೇಣ ಇವರ ಒಂದು ಪ್ರಗತಿಯನ್ನು ನೋಡ್ತಾ ಹೋಗ್ತಾರೆ. ಕೆಲವು ಶುಭ ಕಾರ್ಯಗಳನ್ನು ಮಾಡ್ತಾರೆ. ಈ ಮಕರ ರಾಶಿಯವರಿಗೆ ಯಾರು ಉದ್ಯೋಗದಲ್ಲಿ ಇರ್ತಾರೋ ಅವರಿಗೆ ಹೊಸ ಹೊಸ ಜವಾಬ್ದಾರಿ ಬರುತ್ತೆ. ಆ ಜವಾಬ್ದಾರಿ ಬಂದಿದ ತಕ್ಷಣ ಏನಾಗುತ್ತೆ, ಒತ್ತಡ ಜಾಸ್ತಿ ಆಗೋದು. ಆ ಒತ್ತಡದಿಂದ ಕೆಲಸ ಮಾಡಿದ್ರು ಅವ್ರು ಇಷ್ಟಪಟ್ಟು ಮಾಡ್ತಾ ಹೋದಾಗ ಇವರು ಅದೇ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನ ಪಡೆಯುವಂಥ ವರ್ಷ ಆಗಿರುತ್ತೆ. ಹೊಸ ಇಂಪ್ಲಿಮೆಂಟೇಷನ್ ಅಂತ ಹೇಳ್ತಾರೋ ಅದನ್ನ ಮಾಡುವಂಥ ಸಂದರ್ಭ ಆಗಿರುತ್ತೆ. ಅದರಿಂದ ಇವರಿಗೆ ಹೆಸರು ಬರುತ್ತೆ, ಕೀರ್ತಿನೂ ಬರುತ್ತೆ. ಒಂದು ಡಿಸಿಪ್ಲೈನ್ಡ್ ಲೈಫ್ನ ಇವರು ಅಪೇಕ್ಷಿಸ್ಬೋದು. ಈ ವರ್ಷ ಎಷ್ಟು ಡಿಸಿಪ್ಲೈನ್ಡ್ ಆಗಿ ಇವರು ವರ್ಕ್ ಮಾಡ್ತಾರೋ ಅಷ್ಟು ಚೆನ್ನಾಗಿ ಆಗ್ತಾ ಹೋಗ್ತಾರೆ. ಆರೋಗ್ಯ ವಿಷಯದಲ್ಲಿ ತುಂಬಾ ಕಾಳಜಿ ವಹಿಸಬೇಕು. ಬೆನ್ನೋವು ಆಗಿರಬಹುದು ಅಥವಾ ಈ ಸಂಬಂಧಪಟ್ಟ ರೋಗಗಳಾಗಿರಬಹುದು, ತಲೆನೋವು, ಇಂಥದ್ನೆಲ್ಲ ಜಾಸ್ತಿಯಾಗಿ ಕಾಣ್ತಾ ಹೋಗುತ್ತೆ. ಇದಕ್ಕೆ ಏನು ಅವರು ಪ್ರಿಕಾಷನರಿ ಮೆಷರ್ಸ್ ತಗೊಂಡ್ರೆ ಆರೋಗ್ಯ ವಿಷಯದಲ್ಲಿ ಕೂಡ ಅವ್ರನ್ನ ಆದಷ್ಟು ಜಾಗೃತಿಯಾಗಿರೋದಕ್ಕಿಂತ ಅವ್ರ ಆರೋಗ್ಯನ ಕಾಪಾಡ್ಕೊಳ್ತಬಹುದು. ಈ ಮಕರ ರಾಶಿಯಲ್ಲಿರುವಂಥ ಸ್ತ್ರೀಯರಿಗೆ ಈಗ ಏನಾಗುತ್ತೆ, ಮನೆಯ ಜವಾಬ್ದಾರಿ ಹೆಚ್ಚಿಗೆ ಆಗಿ ಅವರ ಮಕ್ಕಳ ಜವಾಬ್ದಾರಿ ಅಂದ್ರೆ ಮಕ್ಕಳ ಬಗ್ಗೆ ತುಂಬಾ ಯೋಚನೆ ಮಾಡುವಂಥದ್ದು, ಅವರ ಪ್ರಗತಿಯ ಬಗ್ಗೆ ಯೋಚನೆ ಮಾಡೋದು, ಅವ್ರ ಜೀವನದ ಬಗ್ಗೆ ಯೋಚನೆ ಮಾಡುವಂಥ ಸಂದರ್ಭಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಅವರ ಭವಿಷ್ಯದ ಬಗ್ಗೆ. ಸೊ ಈ ಯಾರು ಮಕರ ರಾಶಿಯ ಮಹಿಳೆಯರು ಯಾರು ಇರ್ತಾರೋ ಅವರಿಗೆ ಯಾವುದೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ಆಸ್ತಿ ಬರುವಂಥದ್ದು ಸಂದರ್ಭಗಳು ಇರುತ್ತೆ. ಆದರೆ ಆರೋಗ್ಯದ ಕಡೆ ತುಂಬಾ ಗಮನ ಕೊಡಬೇಕು. ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿರುವಂಥ ಸಂದರ್ಭ ಅಥವಾ ಸಮಯ. ಮಕರ ರಾಶಿಯಲ್ಲಿರುವಂಥ ಯಾರು ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರು ತಗೋಬೇಕು ಅನ್ಕೋತಾ ಇರ್ತಾರೋ ಈ ವರ್ಷ ಅವರು ಸ್ಟಾರ್ಟ್ ಮಾಡಿದ್ರೆ ಅವರು ಸಕ್ಸಸ್ ಅನ್ನೋದು ಜಾಸ್ತಿ ನೋಡ್ತಾ ಹೋಗ್ತಾರೆ. ರೈತರಿಗೆ ಈ ವರ್ಷ ತುಂಬಾ ಮಿಶ್ರ ಫಲ ಆಗಿರುತ್ತೆ. ಮಕರ ರಾಶಿಯ ರೈತರಿಗೆ ತುಂಬಾ ಮಿಶ್ರ ಫಲ ಆಗಿರುತ್ತೆ. ರಾಜಕಾರಣಿಗಳಿಗೆ ಬಂದಾಗ ಜವಾಬ್ದಾರಿ ಜಾಸ್ತಿ ಆದ್ರೂ ವರ್ಷಾಂತ್ಯದಲ್ಲಿ ಒಳ್ಳೆ ಹೆಸರು, ಇನ್ಕಮ್ ಆಗ್ಲಿ ಅಥವಾ ಅವ್ರ ಒಂದು ಪಾಸಿಟಿವ್ ವೈಬ್ಸ್ನ ಪಡಿತಾರೆ. ಇನ್ನು ಸಿನಿಮಾ ಮತ್ತೆ ಮಾಧ್ಯಮದಲ್ಲಿ ಯಾರು ಇರ್ತಾರೋ ಇವ್ರಿಗೆ ಒಳ್ಳೆ ಅವಕಾಶಗಳಂತೂ ಸಿಗುತ್ತೆ. ಬಟ್ ಕಷ್ಟನೂ ಅದೇ ತರ ಪಡುವಂತ ಸಂದರ್ಭಗಳು ಜಾಸ್ತಿ ಇರುತ್ತೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರೋರಿಗೆ ಈ ವರ್ಷ ತುಂಬಾ ಅನುಕೂಲವಾಗಿರುತ್ತೆ. ಒಳ್ಳೆ ಹೆಸರನ್ನ ಪಡೆಯಬಹುದು. ಒಳ್ಳೆ ಗುರುಗಳ ಒಂದು ಸಂಪರ್ಕಗಳು ಸಿಗ್ತಾ ಹೋಗುತ್ತೆ ಅಥವಾ ಪುಣ್ಯಕ್ಷೇತ್ರಗಳ ದರ್ಶನ ಆಗ್ತಾ ಹೋಗುತ್ತೆ. ಈ ತರದೆಲ್ಲ ಈ ಮಕರ ರಾಶಿಯವರಿಗೆ ಈ ಪರಾಭವ ನಾಮ ಸಂವತ್ಸರ ಇನ್ನಷ್ಟು ಒಳ್ಳೆ ಫಲಿತಾಂಶಗಳನ್ನ ಕೊಡಬೇಕು ಅಂತ ಅಂದಾಗ ಅವರು ಆದಷ್ಟು ಸುಬ್ರಹ್ಮಣ್ಯ ಅಥವಾ ದುರ್ಗಾ ಆರಾಧನೆಗಳನ್ನ ಜಾಸ್ತಿ ಮಾಡ್ತಾ ಆದಷ್ಟು ಇನ್ನ ಒಳ್ಳೆ ಫಲಿತಾಂಶಗಳು ಬರುತ್ತೆ. ಯಾವುದೇ ಮಾತಾಡೋಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ಮಕರ ರಾಶಿಯವರು ಈ ವರ್ಷ ಇನ್ನ ತುಂಬಾ ಒಳ್ಳೆ ಫಲಿತಾಂಶಗಳನ್ನ ಅವರು ಅಪೇಕ್ಷಿಸಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.